ಎಷ್ಟು 3000 ಜಸ್ಟ್ 3000 ವರ್ತಬಲ್ ಪ್ರಾಡಕ್ಟ್ ನ ನೀವು ಬಿಲ್ ಮಾಡೋ ಗಂಟ ನಿಮ್ಮ ಐಡಿಯಲ್ಲಿ ನಮ್ಮ ಕಂಪನಿಯಲ್ಲಿ ನಿಮಗೆ ಅಪ್ ಟು 20% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಸ್. ಓಕೆ, ಸೊ 3000 ರೂಪಾಯಿ ಪ್ರಾಡಕ್ಟ್ ಮುಗಿದ ಮೇಲೆ ನಿಮ್ಮ ಐಡಿಯಲ್ಲಿ ಒಂದ್ಸತಿ 3000 ರುಪೀಸ್ ವರ್ತಬಲ್ ಪ್ರಾಡಕ್ಟ್ಸ್ ಬಿಲ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಲೈಫ್ ಟೈಮ್ ನಿಮ್ಮ ಮನೆಗೆ ಬಳಸಿ ಬೇಕಾದ ಅಕ್ಕಪಕ್ಕ ಮನೆಯವ್ರಿಗಾದ್ರೂ ಬೇಕಾದ್ರೂ ರೆಕಮೆಂಡ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮಗೆ 3000 ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡುತ್ತೆ ಕಂಪ್ನಿ ಅಂದ್ರೆ ಒಂದು ಆಫರ್ ಕೊಡುತ್ತೆ ಲೈಫ್ ಟೈಮ್. ಯಾವ ತರ ಲೈಫ್ ಟೈಮ್ ಆಫರ್ ಇದು, ಇವತ್ತು ನಾಳೆಗೆ ಕ್ಲೋಸ್ ಆಗಲ್ಲ. ಸೊ ಯಾವುದೇ ಪದಾರ್ಥ ತಗೊಳ್ಳಿ 3 ತಗೊಂಡ್ರೆ ಒಂದು ಫ್ರೀಯೇ ಕೊಡುತ್ತೆ. ಒಂದು ಡೆಂಟೋ ವ್ಯಾಲ್ಯೂ ಬಂದು 190 ರೂಪೀಸ್ ಇದೆ MRP. ಇದು MRP. ಇದು ನಿಮಗೆ DP ರೇಟ್ ಬಂದು 150 ರೂಪೀಸ್ ಸಿಗುತ್ತೆ. ಸೊ 150 ಇಂಟು 20 ಡೆಂಟೋ ತಗೊಂಡ್ರೆ 3000 ರೂಪಾಯಿಗೆ ನಿಮ್ದು ಏನಾಯ್ತು, ನಿಮ್ಮ ಐಡಿ ಆಕ್ಟಿವೇಶನ್ ಗ್ರೀನ್ ಆಯ್ತು. ಬಟ್ ನೆಕ್ಸ್ಟ್ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅದೇ 150 ರೂಪೀಸ್ಗೆ 3 ಪೀಸ್ಗೆ ಒಂದು ಫ್ರೀ ಇರುತ್ತೆ. ಸೊ 3 ಪೀಸ್ ಮಾತ್ರ ನೀವು ಎಷ್ಟು ಕೊಟ್ಟಿರ್ತೀರಿ ದುಡ್ಡು? 450 ರೂಪಾಯಿ ದುಡ್ಡು ಕೊಟ್ಟಿರ್ತೀರಿ ಕಂಪನಿಗೆ. ಬಟ್ ನಿಮಗೆ ಒಂದು ಪೀಸ್ ಫ್ರೀ ಸೇರಿಸಿ ಕೊಡ್ತಾನೆ ಕಂಪನಿಯವರು. ನಿಮ್ಗೆ ಎಷ್ಟು ಪೀಸ್ ಸಿಕ್ಕಿತು? 4 ಪೀಸು. 4 ಪೀಸ್ನ ನಾವು MRP ಪ್ರೈಸ್ 4 ಜನ ಕಸ್ಟಮರ್ಸ್ಗೆ ನಾನು ಏನಾದರೂ ಶೇರ್ ಮಾಡ್ಕೊತೀನಿ, ನನಗೆ ಚೆನ್ನಾಗಿರೋದನ್ನ ಏನಾದರೂ ನಾನು ಶೇರ್ ಮಾಡ್ತೀನಿ, ಅಕ್ಕಪಕ್ಕ ಮನೆಯವ್ರಿಗೂ ಶೇರ್ ಮಾಡ್ತೀನಿ ಅಂತಂದರೆ ನಿಮಗೆ 760 ರೂಪೀಸ್ ಬರುತ್ತೆ. ನೀವು ಬಂಡವಾಳ ಹಾಕಿದ್ದೆಷ್ಟು? 450 ರೂಪೀಸ್. ನೀವು ವಾಪಸ್ ತಗೊಂಡ್ರೆ ನಿಮಗೆ 310 ರೂಪೀಸ್ ಪ್ರಾಫಿಟ್ ಆಗಿದೆ. ಈ ಕಂಪ್ನಿ ಹೇಗಿದೆ ಅಂತಂದ್ರೆ ನಿಮಗೆ ಲೈಫ್ ಟೈಮ್ ಆಫರ್ ಯೂಸ್ ಮಾಡ್ಕೊಂಡಾಗ ಜಸ್ಟ್ 450 ರೂಪಾಯಿ ಬಿಸ್ನೆಸ್ ಮಾಡಿದ್ದಕ್ಕೆ ಕಂಪ್ನಿ ನಿಮಗೆ 310 ರೂಪಾಯಿ ಲಾಭ ಕೊಡ್ತು. ಎಷ್ಟು ಹೇಳಿ? 4,000 ನಾವೇನಾದ್ರೂ ಕಂಪ್ನಿಗೆ ಬಿಸ್ನೆಸ್ ಕೊಟ್ವಿ ಅಂತಂದ್ರೆ ಒಂದು ತಿಂಗಳಲ್ಲಿ ನಿಮ್ಗೆ 3,100 ರೂಪಾಯಿ ಲಾಭ ಆಯ್ತು. ನಾನು ತಿಂಗಳಲ್ಲಿ ಏನಾದ್ರು 45,000 ರೂಪಾಯಿ ಬಿಸ್ನೆಸ್ ಇದನ್ನೇ ಟಾರ್ಗೆಟ್ ಮಾಡ್ಕೊಂಡೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ 31,000 ರೂಪಾಯಿ ದುಡ್ಡು ಆಯ್ತು. ಒಬ್ಬ ಅನ್ಎಂಪ್ಲಾಯ್ ಇರ್ತಕ್ಕಂಥ ಪರ್ಸನ್, ತುಂಬಾ ಜನ ಡಿಗ್ರಿ ಓದಿ PUC ಓದಿ ಏನು ಕೆಲಸ ಇಲ್ಲದೆ ಊರಲ್ಲಿ ಇರ್ತಕ್ಕಂಥ ಪರ್ಸನ್ ಒಂದು ತಿಂಗಳಲ್ಲಿ 45,000 ರೂಪಾಯಿ ಬಿಸ್ನೆಸ್ ಮಾಡಿದಂದ್ರೆ ಅವನು, ತುಂಬಾ ಜನ ನಾನು ನೋಡಿದ್ದೀನಿ ಲೇಡೀಸ್ ಅಲ್ಲಿ ಗಾರ್ಮೆಂಟ್ಸ್ಗೆ ಹೋಗಿ 6,000ಕ್ಕೆ 8,000ಕ್ಕೆ 10,000 ಕೆಲಸ ಮಾಡ್ತಾರೆ. ನಾನು ಎಕ್ಸಾಂಪಲ್ ಕೊಟ್ಟಿರೋದು ಪೇಸ್ಟ್, ನೀವು ಯಾವುದನ್ನೇ ಎಕ್ಸಾಂಪಲ್ ತಗೊಳ್ಳಿ. ಸೊ ನಿಮ್ಗೆ ಎಷ್ಟು ಮಟ್ಟಿಗೆ ಲಾಭ ಇದೆ ಅಂತಂದ್ರೆ 60%ಗಿಂತ ಜಾಸ್ತಿ ಕೊಡ್ತಾ ಇದೆ ಕಂಪನಿ. ನಾನು 1 ಲಕ್ಷ ಬಿಸ್ನೆಸ್ ಮಾಡಿದ್ದೇನೆ, 60,000ರಿಂದ 65,000 ರೂಪಾಯಿ ದುಡ್ಡು. ಓಕೆ, ಅಷ್ಟು ಮಟ್ಟಿಗೆ ಆದಾಯ ಇದೆ. ಎಲ್ಲೂ ಹೋಗಿ ನಾವು ನಮ್ಮ ಊರು ಬಿಟ್ಟು ನಾವು ಎಲ್ಲೋ ಹೋಗಿ ನಾವು ಬಿಸ್ನೆಸ್ ಮಾಡ್ಬೇಕಾದ ಅವಶ್ಯಕ. ನಮ್ಮ ಊರಲ್ಲಿ ಇರ್ತಕ್ಕಂಥ ಪರ್ಸನ್ಸ್ಗೆ ನನಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ರೆಕಮೆಂಡ್ ಮಾಡಿದಾಗ ಅದು ಇಷ್ಟ ಆದಾಯ ಬರ್ತಾರೆ. ಓಕೆ, ನಾನು ಬರೀ ಎಕ್ಸಾಂಪಲ್ ಕೊಟ್ಟಿರೋದು ಪೇಸ್ಟ್ ಬಗ್ಗೆ ಎಕ್ಸಾಂಪಲ್. ನೀವು ಯಾವ್ದ್ರ ಬಗ್ಗೆ ಬೇಕಾದ್ರೂ ಟ್ಯಾಲಿ ಮಾಡಿ. ಎಲ್ಲಾ ಪ್ರಾಡಕ್ಟು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕೊಡ್ತದೆ. ಲೈಫ್ ಟೈಮ್ ಆಫರ್ ಏನೋ 3 ತಗೊಂಡ್ರೆ ಒಂದು ಫ್ರೀ ಇರುತ್ತೆ. ಯಾವಾಗ ನೀವು ಜಾಯ್ನ್ ಆದ ತಕ್ಷಣ ಅಲ್ಲ, ಜಾಯ್ನ್ ಆಗಿ ನೀವು 3,000 ರೂಪಾಯಿ ಪದಾರ್ಥನ DP ರೇಟಲ್ಲಿ ನಿಮ್ಮ ಹೆಸರು ಬಿಲ್ ಆಗಿದ್ರೆ ಮಾತ್ರ. ಓಕೆ, ನಿಮ್ಮ ಐಡಿಯಲ್ಲಿ 3,000 ರೂಪಾಯಿ ಪದಾರ್ಥನ ನೀವು DP ರೇಟಲ್ಲಿ ಪರ್ಚೇಸ್ ಮಾಡಿ ಬಿಲ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ 3% ಸಿಗಲ್ಲ. ಅದು ಬಿಲ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ನಿಮಗೆ ಆನ್ ಸ್ಪಾಟೇ ಬೇಕಾದ್ರೆ ನೀವು 3+1 ಪರ್ಚೇಸ್ ಮಾಡಿ. ಅರ್ಥ ಆಗಿದ್ದು? ಅರ್ಥ ಆಗಿದೆಯಾ? ಸೊ ಈ ತರ ಇರ್ತಕ್ಕಂಥ ಬೆನಿಫಿಟ್ಸ್ ಇದೆ. ಇದೇ ಸಿಸ್ಟಮ್ ನಾನು ಸ್ವಲ್ಪ ಫ್ಲೆಕ್ಸ್ ಆಗಿ ಮಾಡ್ತೀನಿ, ಬಿಸ್ನೆಸ್ ಫಾರ್ಮಲ್ ಮಾಡ್ತೀನಿ ಅಂತಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಯಾವ್ದು ಹೇಳಿ? ಎಷ್ಟು ಜನ ಗೊತ್ತು? ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ರೆ ಸೊ ಪೀಪಲ್ ಬಿಸ್ನೆಸ್ ಸರ್. ಇದು ಏನ್ ಹೇಳಿ? ಪೀಪಲ್ ಬಿಸ್ನೆಸ್. ಒಬ್ಬರಿಂದ ಒಬ್ಬರಿಗೆ ಅವಕಾಶ ಕೊಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರನ್ನ ಬೆಳೆಸ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಸೊ ಅವ್ರಿಗೆ ಎಜುಕೇಟ್ ಮಾಡ್ತೀವಿ, ಅದ್ರ ಬಗ್ಗೆ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಕೊಡ್ತೀವಿ, ಸೊ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಅದ್ರ ಜೊತೆಗೆ ಏನಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಕೋವಿಡ್ ಟೈಮಲ್ಲಿ ಹೈಯೆಸ್ಟ್ ಗೌರ್ಮೆಂಟ್ಗೆ ಏನಾದರೂ ಟ್ಯಾಕ್ಸ್ ಪೇಯರ್ಸ್ ಯಾರಾದರೂ ಇದ್ದಾರೆ ಅಂದರೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ನಾನೇ. ಓಕೆ,
ಕೋವಿಡ್ ಅಂತ ಸಮಯದಲ್ಲೂ ಸಹ ಹೈಯೆಸ್ಟ್ ಪೇಮೆಂಟ್ನ ನಾವು ತಗೊಂಡಿದ್ವಿ. ಕೋವಿಡ್ ಅಂತ ಸಮಯದಲ್ಲೂ ಸಹ ಸಾಕಷ್ಟು ಜನಕ್ಕೆ ಗೌರ್ಮೆಂಟ್ಗೂ ನಾವು ಪ್ರಾಫಿಟ್ ಕೊಟ್ವಿ. ಯಾಕೆ ಗೊತ್ತಾ? ನಮ್ಮದು ಲೀಗಲು, ನಮ್ದು ಯಾವುದೇ ₹1 ದುಡ್ಡು ಬಂದ್ರು ಅದರಲ್ಲಿ TDS ಕಟ್ ಆಗ್ತೇನೆ, ನಮ್ಮ ಅಕೌಂಟಿಗೆ ಜಮಾ ಆಗಲ್ಲ. ಓಕೆ, ನಾವು 10,000 ತಗೊಂಡ್ರು ಕಂಪಲ್ಸರಿ ನಾವು ಗೌರ್ಮೆಂಟ್ಗೆ 5% TDS ಕಟ್ಟೇ ಕಟ್ತೀವಿ. ಓಕೆ, ಸೊ ಆ ಥರ ಇರ್ತಕ್ಕಂಥ ಒಂದು ಇಂಡಸ್ಟ್ರಿ. ಸೊ ಹಾಗಾಗಿ ಲೀಗಲ್ ಇರ್ತಕ್ಕಂಥ, ಮತ್ತೆ ನಿಮ್ಮ ID ಗ್ರೀನ್ ಆದಮೇಲೆ ನೀವು ಯಾರಿಗೆ ಬೇಕಾದರೂ ಆಪರ್ಚುನಿಟಿ ಕೊಡ್ಬೋದು. ಯಾರಿಗೆ ಬೇಕಾದ್ರೂ ಬಿಸ್ನೆಸ್ ಬಗ್ಗೆ ಶೇರ್ ಮಾಡ್ಬೋದು. ಯಾವುದೇ ಫಾರ್ಮರ್ಸ್ ಬೇಕಾದ್ರೂ ನೀವು ಕೊಡ್ಬೋದು. ಮತ್ತೆ ಕಂಪ್ನಿ ಕಡೆಯಿಂದ ನಿಮಗೆ ಲೀಗಲ್ ಆಗಿ ನಿಮಗೆ ಕಂಪ್ನಿ ಕಡೆಯಿಂದ ID ಪ್ರೂಫ್ಸ್ ಇರುತ್ತೆ. ಸೊ ಯಾವುದೇ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗ್ದಂಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಶನ್ಸ್ ಇರುತ್ತೆ. ಯಾರಿಗೋ ಒಬ್ರು ಹೋಗಿ ನೀವು ಕೊಟ್ಟರೆ ಪ್ರಾಡಕ್ಟಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿದೆ ಅಂತಂದು ಕಂಪ್ನಿ ಹ್ಯಾಂಡಲ್ ಮಾಡುತ್ತೆ. ಮತ್ತೆ ಇಲ್ಲಿ ತನಕ ಕಂಪ್ನಿ ಸ್ಟಾರ್ಟ್ ಆದಮೇಲೆ ಯಾವುದೂ ಪ್ರಾಡಕ್ಟಿಂದ ಯಾವ ಒಬ್ಬ ವ್ಯಕ್ತಿಗೂ ಪ್ರಾಬ್ಲಮ್ ಆಗಿದೆ. ಸರ್ ನಾನು ಇದು ಹಾಕೋಬಿಟ್ಟಿದ್ದೀನಿ, ಫುಲ್ ಮೆಟ್ಕೊಬಿಟ್ಟಿದ್ದೀನಿ, ಮುಖ ಎಲ್ಲ ಫುಲ್ ನನಗೆ ಬರ್ರ ಆಗ್ಬಿಟ್ಟಿದೆ ಮುಖ ಅಂತ ಒಂದು ಕಂಪ್ಲೇಂಟ್ ಬಂದಿದೆ, ಒಂದು ಪ್ರಾಬ್ಲಮ್ ಆಗಿದೆ ಅಂತ ಯಾವುದೇ ರೀತಿ ಕಂಪ್ಲೇಂಟ್, ಯಾವುದೇ ಪ್ರಾಡಕ್ಟ್ಸ್ ತಗೊಳ್ಳಿ. ಸರ್ ನಾನು ಪೈಲ್ಸ್ಗೆ ಟ್ಯಾಬ್ಲೆಟ್ ತಗೊಂಡು ಹೋಗಿದ್ದೀನಿ ಸರ್, ನಾವು ದಿನಕ್ಕೆ 2 ಯೂಸ್ ಮಾಡಿ ಅಂದರೆ ನಾನು 6 ಯೂಸ್ ಮಾಡಿಬಿಟ್ಟು ಮರ್ಕೊಬಿಟ್ಟು, ಸೊ 10 ಹಾಕೋಬಿಟ್ಟಿದ್ದೀನಿ ಒಂದೇ ಸತಿ, ಏನಾದರೂ ಸೈಡ್ ಎಫೆಕ್ಟು HACC ಕಂಪ್ಲೂಡ್ ಆಗಿರ್ತಕ್ಕಂಥ. ಹಾಗಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿರ್ತಕ್ಕಂಥ ಪ್ರಾಡಕ್ಟ್ಸು ನಮ್ಮ ಕೈಲಿರ್ತಕ್ಕಂಥ. ಸೊ ಲೀಗಲ್ ಆಗಿ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಏನಾದರೂ ಸರ್ಟಿಫಿಕೇಶನ್ಸ್ ಎಲ್ಲ ಇರುತ್ತೆ. ಮತ್ತು ಇದ್ರ ಮುಖಾಂತರ ಯಾರಿಗೆ ಬೇಕಾದ್ರೂ ನೀವು ಆಪರ್ಚುನಿಟಿ ಕೊಡ್ಬೋದು. ಸೊ ಸಿಂಪಲ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದವರು